ಅಬ್ಬಬ್ಬ, ಅದೇನ್ ಮಾತು, ಅದೇನ್ ಡೈಲಾಗ್. ಯಾವ ಹೀರೋಗೂ ಕಮ್ಮಿ ಇಲ್ಲ, ಯಾವ ಡೈಲಾಗ್ ಕಿಂಗ್ನು ಬಿಟ್ಟು ಕೊಡಲ್ಲ. ಇವ್ರ ಮಾತು ಕೇಳಿದ್ರೆ ಮೈರೋಮ ಎದ್ದು ನಿಲ್ಲುತ್ತೆ. ಪ್ರದೀಪ್ ಈಶ್ವರ್ ಮಾತು ಕೇಳಿದ್ರೆ ನಾನೇನಾದರೂ ಸಾಧನೆ ಮಾಡಬೇಕು ಅನ್ಸುತ್ತೆ. ಇವರಿಗೆ ತನ್ನ ಮಾತೇ ಬಂಡವಾಳ, ತನ್ನ ಡೈಲಾಗ್ಗಳೇ ಶಕ್ತಿ. ಮೊದಲ ಬಾರಿಗೆ ಶಾಸಕರಾದರೂ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ. ಇವ್ರು ಹೊಡೆದ ಡೈಲಾಗ್ ವೈರಲ್ ಆಗುತ್ತಲೇ ಇರುತ್ತೆ. ಆದರೆ ಈಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅಪ್ಪ ತಪ್ಪ ಅಂದಿದ್ದು ದೊಡ್ಡ ಮಟ್ಟದ ಬೆಂಕಿಯನ್ನು ಹತ್ತಿಸಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದ್ರ ಜೊತೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ನಿಮಗೆ ಉತ್ಸಾಹ ಇದೆ ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇರ್ಬೇಕಾ ಬೇಡ? ಪ್ರದೀಪ್ ಈಶ್ವರ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಇವ್ರ ಕೆಲಸಕ್ಕಿಂತ ಹೆಚ್ಚಾಗಿ ಡೈಲಾಗ್ನಿಂದಲೇ ಫೇಮಸ್. ಶಾಸಕರಾದರೂ ಮಗ ಮಚ್ಚಿ ಅನ್ಕೊಂಡು ಹೊಡೆಯೋ ಡೈಲಾಗ್ ಕರ್ನಾಟಕದ ಮನೆಯನ್ನು ಮುಟ್ಟಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆದ್ದಿರುವ ಇವರು ವೇದಿಕೆಗಳಲ್ಲಿ ಅಬ್ಬರಿಸುವುದು ಕಾಮನ್. ಹಾಗೆ ಅಬ್ಬರಿಸೋಕೆ ಹೋಗಿ ರಾಜ್ಯ ರಾಜಕೀಯದಲ್ಲಿ ಬೆಂಕಿಯನ್ನೇ ಹಚ್ಚಿದ್ದಾರೆ. ಮೊದಲು ಈ ಡೈಲಾಗ್ ಸ್ಟಾರ್ ಪ್ರದೀಪ್ ಈಶ್ವರ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡಿ. ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಪ್ಲೀಸ್ ನೋಡಿದ್ರಿ ಅಲ್ವಾ, ಒಬ್ಬ ಶಾಸಕರಾಗಿ ಆಡೋ ಮಾತುಗಳನ್ನ. ಮೊದಲು ಆಗಿದ್ದೇನು ಅನ್ನೋದನ್ನ ಹೇಳ್ತೀನಿ ಬನ್ನಿ. ಶುಕ್ರವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರರ 299ನೇ ಜಯಂತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಇಬ್ಬರೂ ಭಾಗಿಯಾಗಿದ್ದರು. ಈ ವೇಳೆ ಪ್ರದೀಪ್ ಈಶ್ವರ್ ಹಾಗೂ ಬಿಜೆಪಿ ಬೆಂಬಲಿಗರ ನಡುವೆ ಗಲಾಟೆ ನಡೆದಿದೆ. ಮೊದಲು ಬಲಿಜ ಸಂಘ ಒಕ್ಕೂಟದ ಅಧ್ಯಕ್ಷ ಟಿ ವೇಣುಗೋಪಾಲ್ ಉಪನ್ಯಾಸವನ್ನ ನೀಡುತ್ತಾ ಮೋದಿ ಅವರನ್ನು ಹೊಗಳಿದ್ರು. ಯಾವಾಗೆಲ್ಲ ತೊಂದರೆ ಆಗಿದೆಯೋ ಅವಾಗೆಲ್ಲ ದೇವರು ಅವತಾರವನ್ನ ತಾಳ್ತಾನೆ. ಅದೇ ರೀತಿ ಈಗ ಪ್ರಧಾನಿ ಮೋದಿ ಅವರು ಶ್ರೀಕೃಷ್ಣನ ಅವತಾರ ಅಂತ ಹೇಳ್ತಾರೆ. ಅಲ್ಲದೆ ಬೊಮ್ಮಾಯಿ ಸರ್ಕಾರದಲ್ಲಿ ಈ ಸಮಾಜಕ್ಕೆ ಆದ ಅಭಿವೃದ್ಧಿ ಬಗ್ಗೆ ಕೂಡ ಹೇಳಿದ್ದಾರೆ. ಇದು ಅಲ್ಲಿದ್ದ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ಗೆ ಇರಿಸು ಮುರಿಸು ತಂದಿದೆ. ಇದಾದ ನಂತರ ಮಾತನಾಡಿದ ಪ್ರದೀಪ್ ಈಶ್ವರ್, ನನ್ನ ಹೃದಯದಲ್ಲಿ ಶ್ರೀರಾಮಚಂದ್ರನೂ ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಹೇಳಿದ್ರು. ಆಗ ಸಭೆಯಲ್ಲಿದ್ದವರು ಎದ್ದು ನಿಮ್ಮ ಹೃದಯದಲ್ಲಿ ಕೈವಾರ ತಾತಯ್ಯ ಇಲ್ಲವೇ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರಿಸಿದ ಪ್ರದೀಪ್ ಈಶ್ವರ್, ನಾನೇ ಕೈವಾರ ತಾತಯ್ಯ, ನೀವು ಕೈವಾರ ತಾತಯ್ಯ ಜೊತೆಗೆ ಸಮುದಾಯದ ಎಲ್ಲರೂ ಕೈವಾರ ತಾತಯ್ಯನೇ. ಬಲಿಜ ಸಮುದಾಯವನ್ನ ಪ್ರವರ್ಗ 2A ಸೇರಿಸಬೇಕು. ನಮ್ಮ ಸಮುದಾಯದವರು ಹೆಚ್ಚಿನವರು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರು ಸಮುದಾಯದ 2 ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸೀಟ್ಗಳನ್ನು ಮೀಸಲಿಡಬೇಕು ಅಂತ ಅವರು ಹೇಳಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಈ ರೀತಿ ಹೇಳಿದಾಗ ಎದ್ದು ನಿಂತ ಇನ್ನೊಬ್ರು, ನೀವು ವೇದಿಕೆಯಲ್ಲಿ ಸುಖ ಸುಮ್ಮನೆ ಭಾಷಣವನ್ನ ಮಾಡ್ತೀರಾ? ಗ್ರೈನ್ ಮರ್ಚೆಂಟ್ ಚುನಾವಣೆಯಲ್ಲಿ ನೀವು ಮಾಡಿದ್ದೇನು? ನನ್ನ ವಿರುದ್ಧ ಬಲಿಜ ಸಮುದಾಯದವರನ್ನೇ ನಿಲ್ಲಿಸಿ ನನ್ನನ್ನೇ ಸೋಲಿಸುವಂತೆ ಮಾಡಿದ್ದಲ್ಲವೇ ಎಂದು PK ಸುರೇಶ್ ಎನ್ನುವರು ಆಕ್ರೋಶವನ್ನು ಹೊರಹಾಕಿದರು. ಇದು ವಾಗ್ಯುದ್ಧಕ್ಕೆ ಕಾರಣವಾಯಿತು. ಆಗ ರೊಚ್ಚಿಗೆದ್ದ ಪ್ರದೀಪ್ ಈಶ್ವರ್, ಇದೇನು ಬಿಜೆಪಿ ಕಾರ್ಯಕ್ರಮ ಅನ್ಕೊಂಡಿದ್ದೀರಾ? ಬಿಜೆಪಿ ಗುಣಗಾನ ಮಾಡೋರು ಬಾಯಿ ಮುಚ್ಕೊಂಡಿರ್ಬೇಕು. ರಾಜ್ಯದಲ್ಲಿರೋದು ಸಿದ್ದರಾಮಯ್ಯ ಸರ್ಕಾರ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಸುಮ್ಮನೆ ಕುತ್ಕೋಬೇಕು, ಇಲ್ಲ ಗೆಟ್ ಲಾಸ್ಟ್ ಅಂತ ಹೇಳಿ ಆವಾಜ್ ಹಾಕಿದ್ದಾರೆ. ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಪ್ಲೀಸ್. ಈ ವೇಳೆ ಕಾರ್ಯಕ್ರಮದಲ್ಲಿದ್ದ ಬಿಜೆಪಿ ಕಾರ್ಯಕರ್ತರು ಕೂಡ ಮಾತಿಗೆ ಮಾತನ್ನು ಬೆಳೆಸಿದ್ದಾರೆ. ಕಾರ್ಯಕ್ರಮ ರಣರಂಗವಾಗಿ ಬದಲಾಯಿತು. ಈ ಟೈಮ್ನಲ್ಲಿ ವೇದಿಕೆಯಲ್ಲಿ ಕುಳಿತಿದ್ದ ಬಿಜೆಪಿ ಸಂಸದ PC ಮೋಹನ್ ಕೂಡ ಎದ್ದು ಬಂದು, ಪ್ರದೀಪ್ ಈಶ್ವರ್ ಅವರೇ, 1 ನಿಮಿಷ ಇಲ್ಲಿ ಕೇಳಿ. ನಿಮಗೆ ತುಂಬಾ ಉತ್ಸಾಹವಿದೆ, ಅದು ಒಳ್ಳೆಯದು. ಆದರೆ ನೀವು ಇಲ್ಲಿ ಬಂದು ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್ ಅಂದ್ರೆ ನಾನು ಬಿಜೆಪಿ ಸಂಸದನಾದ ನಾನು ಇಲ್ಲಿ ಇರಬೇಕಾ ಬೇಡ್ವಾ ಹೇಳ್ರಿ ಅಂತ ಹೇಳಿ ಜೋರು ಧ್ವನಿಯಲ್ಲೇ ಕೇಳಿದ್ದಾರೆ. ಬಳಿಕ ಕಾರ್ಯಕ್ರಮದಲ್ಲಿ ಸೇರಿದ ಎಲ್ಲರೂ ಪ್ರದೀಪ್ ಈಶ್ವರ್ ವಿರುದ್ಧ ರೊಚ್ಚಿಗೆದ್ರು. ಪ್ರದೀಪ್ ಈಶ್ವರ್ ಅವರೇ, 1 ನಿಮಿಷ, ನಿಮಗೆ ಉತ್ಸಾಹ ಇದೆ ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ
ನಾನು ಬಿಜೆಪಿ ಸಂಸದ ಇರ್ಬೇಕಾ ಬೇಡವಾ? ಸರ್ ಪ್ರಚಾರದ ಹುಚ್ಚಿದ್ರೆ ಕಾಮಿಡಿ ಕಿಲಾಡಿಗೆ ಹೋಗಿ. ಪ್ರದೀಪ್ ಈಶ್ವರ್ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ಆಕ್ಸಿಡೆಂಟ್ MLA ಪ್ರದೀಪ್ ಈಶ್ವರ್ ಅವರೇ, ಅಲ್ಲಿ ನಡೀತಿರುವುದು ಬಿಜೆಪಿ ಕಾರ್ಯಕ್ರಮವೂ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮವೂ ಅಲ್ಲ. ಅಲ್ಲಿ ನಡೀತಿರುವುದು ಪವಾಡ ಪುರುಷ ಕೈವಾರ ತಾತಯ್ಯ ಅವರ ಜಯಂತಿ ಕಾರ್ಯಕ್ರಮ. ನಿಮಗೆ ಅಷ್ಟೊಂದು ಪ್ರಚಾರದ ಗೀಳಿದ್ರೆ ಮಜಾ ಟಾಕೀಸ್ ಅಥವಾ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಕ್ಕೆ ಹೋಗಿ ನಿಮ್ಮ ಪ್ರಚಾರದ ಹಪಹಪಿಗಾಗಿ ಪೂಜನೀಯ ಕೈವಾರ ತಾತಯ್ಯ ಅವರ ವೇದಿಕೆಗೆ ಅವಮಾನ ಮಾಡಬೇಡಿ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ. ಪ್ರದೀಪ್ ಈಶ್ವರ್ ಚಿಕ್ಕ ಮಕ್ಕಳಲ್ಲ, ಶಾಸಕರಾಗಿದ್ದಾರೆ. ಇನ್ನು ಸಂಸದ PC ಮೋಹನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಿನ್ನೆ ನಡೆದ ಈ ಕಾರ್ಯಕ್ರಮವನ್ನು ಬಿಜೆಪಿ ಸರ್ಕಾರ ಇದ್ದಾಗಲೇ ಘೋಷಣೆ ಮಾಡಲಾಗಿತ್ತು ಅಂತ ಹೇಳಿದರು. ಪ್ರದೀಪ್ ಈಶ್ವರ್ ಅವರು ತಮ್ಮ ನಡವಳಿಕೆಯನ್ನು ಸರಿಪಡಿಸಿಕೊಳ್ಬೇಕು, ಇವರು ಚಿಕ್ಕ ಮಕ್ಕಳಲ್ಲ, ಶಾಸಕರಾಗಿದ್ದಾರೆ ಎಂಬುದನ್ನು ಅರಿತುಕೊಳ್ಬೇಕು ಎಂದು PC ಮೋಹನ್ ಕಿಡಿಕಾರಿದ್ರು. ಒಟ್ನಲ್ಲಿ ಹೋದಲ್ಲಿ ಬಂದಲ್ಲಿ ಡೈಲಾಗ್ ಹೊಡೆಯೋ ಪ್ರದೀಪ್ ಈಶ್ವರ್ ಕೈವಾರ ತಾತಯ್ಯ ಜಯಂತಿಯಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಓಟ್ ಕೇಳೋಕೆ ಹೋದಾಗ ಅಣ್ಣ ಅಕ್ಕ ಅನ್ನೋರು ಈಗ ಅಪ್ಪ ತಪ್ಪ ಅಂತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕಿಡಿಕಾರ್ತಾ ಇದ್ದಾರೆ. ಇದಕ್ಕೆ ಪ್ರದೀಪ್ ಈಶ್ವರ್ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳಬೇಕು. ನಿಮಗೆ ಈ ಡೈಲಾಗ್ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.